ಎಲ್ಲ ನಾಯಕ್ ಅಂತ ಹೇಳ್ತಾರೆ. ನಾನು ಇದ್ರ ಸಂಬಂಧಪಟ್ಟ ಕ್ರಿಯೆಯನ್ನು ಮಾತಾಡ್ತಾ ಇದ್ದೀನಿ. ಇಲ್ಲಿ ಚಬ್ಜಾ ಸಾಬ್ ದರ್ಗಾ ಒಂದು, ಮಲ್ಲಿಕಾರ್ಜುನ ದರ್ಗಾದ ಮಲ್ಲಿಕಾರ್ಜುನ ಗುಡಿ ಒಂದು. ಇಲ್ಲಿ ಬಡ ಜನರು ಜಾಸ್ತಿ. ನಮ್ಮ ಏರಿಯಾದಲ್ಲಿ ಎಲ್ಲ ಯಾವ ರಾಜಕಾರಣಿಗಳು 25 ವರ್ಷಗಳಿಂದ ನಮ್ಗೆ ಸರ್ವಿಸ್ ಇಲ್ಲಿ. ಆ ಎಮ್ ಎಲ್ ಏನಂತಾರ, ಆ ನೀರು ಬರ್ತಾವೆ ಈ ನೀರು ಬರ್ತಾವೆ ಅಂತ ಒಳ್ಳೆ ನೀರು ತಂದು ನಮ್ಗೆ ಕೆಡಿಸ್ಬಿಟ್ರು. ಆದ್ರೆ ಒಂಡೇರಿ ನಮಗೆಲ್ಲ ತೊಂದರೆ ಆಗಿಬಿಟ್ಟದೆ. ಈಗ ನಾವು ಕೇಳಕ್ಕೆ ಹೋದ್ರಿ ಅವ್ರು ಏನಂತಾರ, ಅವ್ರನ್ನ ಕೇಳಬೇಕು ಇವ್ರನ್ನ ಕೇಳಬೇಕು, ಅವಾಗ ಮಾಡ್ತೀವಿ ಇವಾಗ ಮಾಡ್ತೀವಿ ಅಂತ ಹೇಳ್ತಾರೆ. ಒಂದು ಉದಾಹರಣೆ, ನಮ್ಗೆ ಆ ಸಮುದ್ರ ನೀರು ಈ ಒಳ್ಳೆ ನೀರು ನಮ್ಗೆ ಬೇಕಿಲ್ಲ. ಹಿರಿಯವರು ಮಾಡಿದ ಪುಣ್ಯ ಇದೆ, ಕೆರೆ ಕಟ್ಟಿದ್ದಾರೆ, ಅದು ನಾವು ಉಪಯೋಗ ಮಾಡ್ಕೊಂಡು ಬಂದಿದ್ದೀವಿ. ಆ ನೀರನ್ನು ನಮಗೆ ಅದೇ ನೀರಾಗಿ ನಮಗೆ ತೋಡಿಕೊಡ್ರಿ ಅಂತ ಕೇಳ್ತಾ ಇದ್ವಿ. ಕೆರೆ ಆಗಲಿ ಒಂದು ದೊಡ್ಡ ಬಾವಿಗಳಾಗಲಿ ನಮ್ಮ ಕುಡಿಯೋ ವ್ಯವಸ್ಥೆ ನೀರು ಕೇಳಬೇಕಂತ ನಾವು ಉದ್ಧಾರ ಮಾಡಿ. ಈಗ ನಮ್ಮ ದೇವರಾಜ ನಾಯಕ್, ನಮ್ಮ ನಾಯ್ಡು, ಇವರೆಲ್ಲರ ನಮ್ಮ ರಾಮಣ್ಣ ನಾಯಕ್, ಇಬ್ರಾಹಿಂ ಸಾಹೇಬ್, ನಮ್ಮ ಕಾಲೇಜ್ ಗುರು ಸಾಹೇಬ್ ಅವರೆಲ್ಲರೂ ಬಂದು ಉಪವಾಸ ಒಂದು ದಿವಸ. ನಮ್ಮ ಬಡ ಮಕ್ಕಳಿದ್ದಾರೆ, ನೀರು ತೊಂದರೆ ಆಗ್ಯಾವ, ರಾತ್ರಿ ಆಗಲಿ ಓಡಾಡ್ತಾರೆ, ಕುಡಿತಾರೆ. ಒಂದು 8-10 ಏರಿಯಾಗಳು ಇಲ್ಲಿ ಹಗಲು ರಾತ್ರಿ ಕಿವಿ ನಿಂತು ಕೊಡಪಾಣಿ ಇಟ್ಟು ಅವರು ಹಗಲು ರಾತ್ರಿ ತುಂಬ ಕಚ್ಚಾರ. ನೀರು ತೊಂದರೆ ಭಾಳ ಆಗೈತೆ. ಇವ್ರೇನಂತಾರ, ಹೊಳೆ ನೀರು ತರಿಸ್ತೀವಿ, ಸಮುದ್ರ ನೀರು ನಮ್ಗೆ ಯಾಕೆ ಬೇಕು ಸಮುದ್ರ ನೀರು? ಇರೋರು ಮಾಡಿದ ಪುಣ್ಯ ಇದು. ಆ ಪುಣ್ಯ ನಮ್ಮ ನೀರು ಆಯುರ್ವೇದ ನೀರು ಇದ್ದಂಗೆ ಸರಿ ಕೊಂಡೆ ತೆಗಿಯೋಕಾಗಲ್ಲ. ಅವಾಗ ಮಾಡ್ತೀವಿ ಇವಾಗ ಮಾಡ್ತೀವಿ ಸೆಕ್ಷನ್ಗಳು ಹೇಳ್ತಾರೆ. ಅಲ್ಲಿ ಹೋಗಿ ರಿಪೋರ್ಟ್ ತರಬೇಕು, ಇಲ್ಲಿ ಅರ್ಜಿ ಹಾಕ್ಬೇಕು, ಇಲ್ಲೇ ಮಾಡ್ಬೇಕು ಅಲ್ಲಿ ಮಾಡ್ಬೇಕು ಅಂತಾರೆ. ನಾವು ಬಡ ಮಕ್ಕಳು ಎಲ್ಲಿ ಹೋಗಿ ನಮ್ಗೆ ಅಕ್ಷರ ಬರ್ತಾವ, ಓದಿ ಬುದ್ಧಿವಂತರ ಲ್ಯಾಬ್ ಸಿಗೋರು ಶಾಸ್ತ್ರಿಗಳು 5 ಶಾಸ್ತ್ರಿಗಳು ಬಂದು ನೋಡ್ತಾ ಇರ್ಬೇಕು. ಈಗಿದ್ದ ಶಾಸ್ತ್ರಿಗಳು ಬಂದು ಅಂಪಯ್ಯ ನಾಯಕ್ ಈಗ ಬಂದು ಕರೆ ನೋಡ್ಕೊಂಡು ಹೋಗಿ ನಮ್ಗೆ ವ್ಯವಸ್ಥೆ ಮಾಡ್ಬೇಕು. 8-10 NS ಬೋಸರಾಜ್ ಅವರಾಗಲಿ ಬಂದು ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ಬಡ ಮಕ್ಕಳು ಬಡ ಏರಿಯಾಗಳು ಯಾವ ಥರ ಬದುಕ್ತಾರ, ಯಾವ ಥರ ನೀರಿಲ್ಲ ಅಂತ ನೋಡ್ಕೊಂಡು ಹೋಗ್ಬೇಕು. ಇವರು ಸಮುದ್ರ ಟ್ಯಾಂಕ್ ಕಳಿಸ್ತೀವಿ, ಒಳ್ಳೆ ನೀರು ತರಿಸ್ತೀವಿ, ಇವು ನಮ್ಗೆ ಯಾಕೆ ಬೇಕ್ರಿ? ಬೋರಿಗೀರು ಇದೇ ಸಮುದ್ರ ಇದ್ದಂಗೆ ಐತೆ, ಇದೇ ನೀರು ನಮ್ಗೆ ಆಯುರ್ವೇದ ನೀರು. ಈ ನೀರು ಇದ್ದ ಮೇಲೆ ಎಲ್ಲರಿಗೂ ಅನುಕೂಲ ಹೊಂಡ ತೆಗೆದು ಆಗ್ಬೇಕಂತ 2 ಮಾತುಗಳನ್ನು ಆಡ್ತೀವಿ. ಹೆಸರು ಮೊಹಮ್ಮದ್ ರಫಿ ಅಂತ. ಸರ್ ಏನು ಸರ್, ಈಗ ಕೆರೆಯಲ್ಲಿ ಇದು ಡಿಟಾಚಿಂಗ್ ಇಳಿಸಿ ತೋಡಿಸಾಯ್ತಾ ಇದ್ರಿ, ಏನು ಸಮಸ್ಯೆ? ತಾತಗೆ ದೇವ್ರು ಮಾಡೋಕೆ ಬೇರೆ ಊರ್ಲಿಂದ ಭಾಳ ದೂರ್ಲಿಂದ ಬರ್ತಾರೆ. ಅಲ್ಲಿ ನೀರು ಅನುಕೂಲ ಇಲ್ಲ. ಎಲ್ಲರೂ ಕೂಡಿ ನೀವು ಅಂಬೋದಲ್ಲ 5 ಬೋರ್ ಹಾಕ್ಸಿದ್ವಿ. ಅಲ್ಲಿ 5 ಬೋರ್ನಲ್ಲಿ ಒಂದು ಇಂಚ್ ಬಿದ್ದದ ನೀರು. ಕೆರೆ ಗಡ್ಡೆ ಮೇಲೆ ಹಾಕಿವಿ, ಔಜಿನ ಕಡೆ ಹಾಕಿವಿ, ಇಲ್ಲಿ ಕುದುರೆ ತಲೆ ಹಾಕಿ 1 ಇಂಚ್ ಬಿತ್ತದ. ಇದು ದೇವಣ್ಣ ಬಂದಿದ್ರ ಮೇಲೆ ನೋಡಪ್ಪ ಹಿಂಗೆ ಮಾತಿಂಗ್ ರೂಸೈತಿ ಮುಂದೂಡ್ತಾರ ಅಂದರೆ ಸರಿ ತಗೋಣ, ನಾನು ಇದು ಎಲ್ಲ ನಾನು ಮಾಡ್ಕೊಂತೀನಿ ಅಂದ. ಸರಿ ತಗಪ್ಪ ಅಂತ ನಾನು ಅವರೆಲ್ಲರೂ ಕೂಡಿ ಬಂದಿವಿ. ಅವ್ರ ಪಾಪ ಗಾಡಿ ಕರ್ತಾರೆ, ಎಲ್ಲ ನಾವೇ ನೋಡ್ಕೊಂತೀವಿ ತಗೋಣ, ಯಾರೇನು ಬೇಡ ಅಂದ. ಸರಿ ತಗಪ್ಪ ಅಂದ್ವಿ. ಆಮೇಲೆ ಅವ್ರ ತಲೆ ಹೋಗಮ್ಮ ಇವ್ರ ತಲೆ ಹೋಗಮ್ಮ ಅಂದರೆ ಯಾರು ಹಚ್ಕೊಳ್ಳಲ್ಲ ನಮ್ಗೆ ಅಸಲು. ಇಲ್ಲಿ ಏನಾನ ನಡುವುದು ಔಜ್ಗಿಜ್ ಮಾಡಿ ಆ ಕಲ್ಲಿದ್ದ ಮೇಲೆ ಶಿಫ್ಟ್ ಮಾಡೋಕೆ ಬರ್ತದಂತ ಅದು ನಾವು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಕುಂತೀವಿ. ಇವಾಗ ಮುಂದಕ್ಕೆ ಏನಾಗ್ತದ ನೋಡಮ್ಮ, ದೇವರ ಇದ್ದಾನ, ಅಧಿಕಾರಿಗಳ ತಲೆ ಹೋಗ್ಬೇಕಂತ ಆತನ ಹೇಳೇ ನನಗೆ. ಒಂದು ಸಲ ಹೋಗೋಣ, ನಾವು ಎಲ್ಲರೂ ಮೀಟ್ ಆಗಮ್ಮ ಅವ್ರಿಗೆ ಹೋಗಿ. ನಮ್ಮ ಖಾಲಿದ್ ಗುರು ಇದ್ದಾನ, ಆತನ ಅದಕ್ಕಿಂತ ಮುಂಚೆಗಿತ್ತನ ಕೂಡ ಸಾಥ್ ಮಾಡಿ ಎಲ್ಲ ತಿರುಗಾಡಿ ಸ್ವಚ್ಛ ಮಾಡ್ಯಾನ. ಖಾಲಿದ್ ಗುರು ಏನು ಸ್ವಚ್ಛ ಮಾಡ್ಯಾನ. ಇಡೀ ಇವಾಗ ಬೆಳಗಂಪೇಟೆ ಎಲ್ಲರೂ ಕ್ವಿಂಟಾಲ್ ಗಟ್ಲೆ ಅಡಿಗೆ ಮಾಡಿಸಿ ದೇವ್ರು ಮಾಡ್ತಾರೆ ಅವ್ರನ್ನ. ಪಾಪ ನಂಬಿಕೆ ಮೇಲೆ ಎಲ್ಲರೂ ಓಣಿ ಏನನ್ನ ಕೆಲಸ ಇರಲಿ, ಪ್ರತಿಯೊಂದು ಕೆಲಸ ನಮ್ಮ ಬಂಡೆ ತರಲಿ, ಸಿಮೆಂಟ್ ಇರಲಿ, ಉಸುಗಿರಲಿ, 1 ರೂಪಾಯಿ ತಗೋಲ್ಲ. ಪಾಪ ಎಲ್ಲ ಫ್ರೀಯಾಗಿ ಮಾಡಿಕೊಡ್ತಾರೆ ಅವ್ರು. ಅಲ್ಲ ಸರ್, ಈ ರೀತಿ ನಾವು ಊಟದ ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ಬೇಡ ಅಂತಾರ. ಅಲ್ಲ ಸರ್, ಇದೊಂದೇನಂದ್ರೆ ಕೆರೆ ನೀರು ಇದೆಯಲ್ಲ, ಯಾವ್ಯಾವ ಏರಿಯಾದಲ್ಲಿ ಅನುಕೂಲ ಇದೆ ಸರ್? ಜುಮ್ಮಲ್ಡಡ್ಡಿ ಇದೆ, ಆಮೇಲೆ ನಮ್ಮ ಹಿರೇಕಡಗರು ಓಣಿ ಇದೆ, ಸಣ್ಣ ಕಡಗರು ಓಣಿ ತನ ಹೋಗ್ತಿತ್ತು ಅವಾಗ. ಇವಾಗ ಕೆರೆ ಖಾಲಿ ಆಗ್ಲಿದ್ದ ಯಾರು ಉಪಯೋಗ ಮಾಡೋರು. ಆದ್ರೆ ಇದಕ್ಕೆ ಯಾರು ಅನ್ಕೇರ್ಲೆಸ್ಟ್ ಮಾಡ್ತಾರ, ಯಾರು ಅಧಿಕಾರ ಅವ್ರು ಬರಂಗಿಲ್ಲ, ಯಾರು ನಿಮ್ಮ ಸಂಬಂಧಪಟ್ಟಿದ್ದವ್ರು ಮುನ್ಸಿಪಾಲ್ಟಿ ಅವ್ರು ಬರಂಗಿಲ್ಲ, ಯಾರು ಬರಲ್ಲ, ತಹಸೀಲ್ದಾರ್ ಸಮಿತಿ ಬರಲ್ಲ. ಅಲ್ಲ ಸರ್, ಇದು ಬೇಸಿಗೆಯಲ್ಲಿ ಕೂಡ ಇರುತ್ತೆ ಸರ್ ನೀರು. ಬ್ಯಾಸ್ಗೆ ಆಗ ಎಲ್ಲ ನಾವು ಇದೇ ಕುಡಿದು ಬೆಳೆದಿವಿ, ನಾವು ಇದೇ ನೀರು ಕುಡಿದು ಬೆಳೆದಿವಲ್ಲ. ಈ ಎಲ್ಲ ಅಕ್ಕಪಕ್ಕ 8 ಜನ ನಿಂತಾರೆ, ಎಲ್ಲರೂ ಇದೇ ನೀರು ಕುಡ್ದಾರ. ಅಟ್ಲೀಸ್ಟ್ ಸೆಫಿ ಹಣ್ಣನ ಕುಡ್ದಾರ ನೀರಿದು. ನಾನು ನಮ್ಮದೇನಿಲ್ಲ, ಯಾರು ಮಾಡಕತ್ತಾರ ಅವರನ್ನ ನೀರು ಕುಡ್ದಾರ.
ಹೆಸರು ದೇವರಾಜ್ ನಾಯಕ್ ಅಂತ. ಹ್ಞೂ ಕುಡಿಯೋ ನೀರು ಭಾಳ ತೊಂದರೆ ಐತಿ ಇಲ್ಲಿ. ಮೇಲೆ ದರಕ್ಕೆ ನೀರಿಲ್ಲ. ದೇವ್ರು ಮಾಡೋರಿಗೆ ಏನೋ ಮಾಡೋರಿಗೆ ನೀರಿನ ವ್ಯವಸ್ಥೆಯೇ ಇಲ್ಲ ಇಲ್ಲಿ. ನಮ್ಮ ನಮ್ಮ ಬೆಳಗಿನಪೇಟೆ ಬಾಯ್ಸ್ ಆಗಲಿ, ಬಂಧು ಮಿತ್ರರಾಗಲಿ, ಮುಸ್ಲಿಮ್ಸ್ ಬಂಧುಗಳಾಗಲಿ ಎಲ್ಲರೂ ಕೂಡಿ ಕೈ ಕೂಡಿಸ್ಕೇಸಿ ಕೆಲಸ ಮಾಡಕತ್ತೀವಿ. ಅದು ಕೈ ಖರ್ಚು ಅಮೌಂಟು ನಾವೇ ಹಾಕಕತ್ತೀವಿ ಎಲ್ಲ ಟೋಟಲಾಗಿ. ಗೋರ್ಮೆಂಟ್ಲಿಂದ ಯಾವ ಸಹಾಯ ನಮಗಿಲ್ಲ. ಬಂದು ನೋಡ್ಕೊಂಡು ಹೋಗಂದ್ರೆ ಗೊತ್ತೇ ನೋಡ್ಕೊಂಡು ಹೋಗೋಲ್ರು. ನಮಗೆ ಕುಡಿಯೋ ನೀರ ವ್ಯವಸ್ಥೆ ಭಾಳ ತೊಂದರೆ ಆಗಿಬಿಟ್ಟದ. ಇದು 2 ಟೈಮು ನಾವೇ ತೆಗಿಸಿದ್ವಿ ಸ್ವತಂತ್ರ. ನಾವು ಮ್ಯಾಗ ತಿಳಿಸಿದ್ರು ಗೊತ್ತೇ ಅವ್ರಿಗೆ ಕಿವಿಗೆ ಹಾಕ್ಯಾನವಲ್ರು. ಸರ್ ಇದು ಯಾವ್ಯಾವ ಏರಿಯಾಗಳು ಅನುಕೂಲ ಇದೆ ಸರ್? ಇದು ಜಿಮಲ್ ದೊಡ್ಡಿ, ಬೆಳಗಿನಪೇಟೆ, ನಮ್ಮ ಆದಾಪುರ ಪೇಟೆ, ಕಟಗರೋಣಿ, ಅದು ಯಾವ ಏರಿಯಾ? ಹಾಂ ಸರ್. ಆ ಏರಿಯಾದವರಿಗೆ ಒಂದು 7-8 ವಾರ್ಡ್ನವರು ನೀರು ಒಯ್ತಾರೆ. ಈ ನೀರು ಚಲೋ ನೀರಲ್ಲ, ಕುಡಿಯೋ ನೀರು. ಅರ್ಧ ಮಾನವೀಯ ನೀರು ಒಯ್ತಾರೆ ಚಲೋ ನೀರು ಅಂದ ಕೇಸಿ. ಆದರೆ ವ್ಯವಸ್ಥೆ ಮಾಡಿ ಕೊಡೋರು ಇಲ್ಲ ನಮಗೆ. ಇಲ್ಲ ಸರ್, ಏನಂತಂದ್ರೆ ಇದು ಕೆರೆ ಇತ್ತು ಮೊದಲು, ಚಿಲ್ಮೆ ನೀರು ಕುಡಿತಾ ಇದ್ರಿ, ಈಗಲೂ ಕುಡಿತಾ ಇದಾರೆ ಎಲ್ಲ ಜನರೆಲ್ಲ. ಎಲ್ಲರೂ ಇದೇ ನೀರು ಕುಡಿಯೋದು. ಅಂದ್ರೆ ಸಬ್ಯಲ್ ತಾತನ ದರ್ಗಕ್ಕೋಸ್ಕರ ನೀವು ಸೇವೆ ಸಲ್ಲಿಸ್ಬೇಕಂಬ ಮಾಡ್ತಾ ಇದ್ದಾರೆ. ಸಲ್ಲಿಸ್ಬೇಕಂದ ಕೇಸಿ ನಾವು ಮಾಡಕತ್ತೀವಿ. ಮೇಲೆಗಡೆ ಒಂದು ಗುಬ್ಬೆ ಕುಡಿಯಕ್ಕೆ ಗೊತ್ತೇ ನೀರಿಲ್ಲ. ನಮ್ಮ ಮುಸ್ಲಿಮ್ಸ್ ಬಂಧುಗಳು ಎಲ್ಲರೂ ಮೊನ್ನೆ 5 ಬೋರನ್ನು ಹಾಕ್ಸಿದ್ರು. ಅವೆಲ್ಲ ಫೇಲ್ ಆದವು. ಅದ್ರಾಗ 1 ಇಂಚ್ ನೀರು ಬಿತ್ತು. ಅವರು ಕಂಡಂಗೆ ಅಮೌಂಟು ಖರ್ಚು ಮಾಡ್ಕೊಂಡ್ರು. ನನಗೇನಂದ್ರು, ದೇವು ಇದು ನೀನು ಮಾಡಿಸ್ಕೊಂಬಿಡಪ್ಪ, ನಿಮ್ಮಣ್ಣ ನಾಯ್ಡಾಗಲಿ, ನೀನಾಗಲಿ, ನಮ್ಮ ತಮ್ಮಂದವರು ರಾಮೇಶ್ ಆಗಲಿ, ನಮ್ಮ ಕೊಂಡಯ್ಯ ನಾಯಕ ಆಗಲಿ, ನಮ್ಮ ಯಲ್ಲಪ್ಪ ನಾಯಕ ಆಗಲಿ, ನಮ್ಮ ದೇವರಾಜ ನಾಯಕ ನನ್ನ ಹಳೆಯ ಅವನಾಗಲಿ, ಅಬ್ರಾರು, ನಾವೆಲ್ಲರೂ ಸಾಥ್ ಕೊಡ್ತೀವಿ, ನಿನ್ನಿಂದ ಇದ್ದೀವಿ ಮಾಡಿರಿ. ನಮ್ಮ ರಾಮಣ್ಣ ನಾಯಕ ಎಲ್ಲರೂ ಅಂದರು. ಅನ್ನೋದು ಆಯ್ತು ತಗ ಮಾಡಮ್ಮ ಅಂದ ಕೇಸಿ ನಾವು ಮಾಡೋಕೆ. ಅಂದ್ರೆ ಈಗ ಇಟಾಚಿ ಕರೆಸಿದ ನೀವು ಸ್ವಂತ ಇದು ಎಲ್ಲ ಸ್ವಂತ ಯಾವುದು ಗೋರ್ಮೆಂಟ್ಲಿಂದ ನಮ್ಗೆ ಯಾರು ಸಾಥ್ ಕೊಟ್ಟಿಲ್ಲ. ನಾವು ಸ್ವಂತಾಗೇ ಮಾಡಿವಿ. ಇದುವರೆಗೆ ಮಾಡಿದ್ರು ಗೊತ್ತು ಸ್ವಂತವಾಗಿಯೇ ಮಾಡಿವಿ. ಒಂದು ಟೈಮ್ ಒಂದೇ ಬಂದಿತ್ತು ಮುನ್ಸಿಪಾಲ್ಟಿದು. ಅದು ಸಣ್ಣದು ಚಿಕ್ಕದು ಚಲಿಮ್ ತೋಡಿ ಹೋಯ್ತು. ಅದ್ರಾಗ ಗೊತ್ತೇ ವರ್ಕ್ ಮಾಡೋಕೆ ಹಿಂದೆ ಮುಂದೆ ನೋಡ್ತಾರೆ JCB ಡ್ರೈವರ್ಗಳು.